ಎಲ್ಲರಿಗೂ ನಮಸ್ಕಾರ. 4ನೇ ತರಗತಿ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಘಟಕ 1 ಕನ್ನಡ ಮನಹರಿಕೆ LBA ಆಧಾರಿತ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ಈ ದಿನ ನಾವು ನೋಡೋಣ. ಮೊದಲನೇ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಆಯ್ಕೆಗಳಲ್ಲಿ ಸೂಕ್ತ ಆಯ್ಕೆಗಳನ್ನು ಆರಿಸಿ ಬರೆಯಿರಿ. ಇದು ಸುಲಭ ರೀತಿಯ ಪ್ರಶ್ನೆಗಳಾಗಿದೆ. ಮೊದಲನೇ ಪ್ರಶ್ನೆ, ಕನ್ನಡ ಮನಹರಿಕೆ ಪದ್ಯ ಬರೆದವರು ಡ್ಯಾಶ್. ಆಯ್ಕೆ ಹಾ ಪುಟ್ಟಪ್ಪ, ಆಯ್ಕೆ ಹಾ ದ.ರಾ ಬೇಂದ್ರೆ, ಆಯ್ಕೆ ಇ ಶಿವರಾಮ ಕಾರಂತ, ಆಯ್ಕೆ ಇ ಪು ತೀನ. ಉತ್ತರ ಬಂದು ಆಯ್ಕೆ ಹಾ ಪುಟ್ಟಪ್ಪ. ಎರಡನೇ ಪ್ರಶ್ನೆ, ಕುವೆಂಪು ಅವರ ಪೂರ್ಣ ಹೆಸರು ಡ್ಯಾಶ್. ಆಯ್ಕೆ ಆ ಪುಟ್ಟಪ್ಪ, ಆಯ್ಕೆ ಆ ವೆಂಕಟಪ್ಪ ಪುಟ್ಟಪ್ಪ, ಆಯ್ಕೆ ಇ ಪಾಟೀಲ ಪುಟ್ಟಪ್ಪ, ಆಯ್ಕೆ ಇ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಉತ್ತರ ಇ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಮೂರನೇ ಪ್ರಶ್ನೆ, ಕೆ.ವಿ. ಪುಟ್ಟಪ್ಪನವರ ಕಾವ್ಯನಾಮ. ಆಯ್ಕೆ ಹಾ ಅಂಬಿಕನಾಥ ದತ್ತ, ಆಯ್ಕೆ ಹಾ ಕುವೆಂಪು, ಆಯ್ಕೆ ಇ ತೀನಂ ಶ್ರೀ, ಆಯ್ಕೆ ಇ ಪು ತೀನ. ಉತ್ತರ ಬಂದು ಆಯ್ಕೆ ಹಾ ಕುವೆಂಪು. ನಾಲ್ಕನೇ ಪ್ರಶ್ನೆ, ಇವರಲ್ಲಿ ರಾಷ್ಟ್ರಕವಿಯನ್ನು ಆರಿಸಿ ಬರೆಯಿರಿ. ಆಯ್ಕೆ ಹಾ ಜಿ.ಎಸ್. ಶಿವರುದ್ರಪ್ಪ, ಆಯ್ಕೆ ಹಾ ಮುಂಜೇಶ್ವರ ಗೋವಿಂದ ಪೈ, ಆಯ್ಕೆ ಇ ಕುವೆಂಪು, ಆಯ್ಕೆ ಇ ಎಲ್ಲರು. ಉತ್ತರ ಬಂದು ಎಲ್ಲರು. ಇವರೆಲ್ಲರೂ ಕೂಡ ರಾಷ್ಟ್ರಕವಿಗಳು. ಐದನೇ ಪ್ರಶ್ನೆ, ಮರೆತೆಯಾದರೆ ಡ್ಯಾಶ್ ಮರೆತಂತೆ ನನ್ನ. ಆಯ್ಕೆ ಹಾ ದಮ್ಮಯ್ಯ, ಆಯ್ಕೆ ಹಾ ಅಯ್ಯೋ, ಆಯ್ಕೆ ಇ ಕಂದಯ್ಯ, ಆಯ್ಕೆ ಇ ನನ್ನ. ಉತ್ತರ ಬಂದು ಆಯ್ಕೆ ಹಾ ಅಯ್ಯೋ. ಆರನೇ ಪ್ರಶ್ನೆ, ಮೊಲೆಯ ಹಾಲೆಂತಂತೆ ಡ್ಯಾಶ್ ಬಾಯಿಗೆ. ಆಯ್ಕೆ ಆ ಹೆಜ್ಜೇನು, ಆಯ್ಕೆ ಹಾ ಕಿರುಜೇನು, ಆಯ್ಕೆ ಇ ಸವಿಜೇನು, ಆಯ್ಕೆ ಇ ಆಲ್ಜೇನು. ಉತ್ತರ ಬಂದು ಆಯ್ಕೆ ಇ ಸವಿಜೇನು. ಏಳನೇ ಪ್ರಶ್ನೆ, ಹೋರಾಡು ಕನ್ನಡಕ್ಕೆ ಡ್ಯಾಶ್ ರನ್ನ. ಆಯ್ಕೆ ಹಾ ವೀರನಾಗಿ, ಆಯ್ಕೆ ಹಾ ಶೂರನಾಗಿ, ಆಯ್ಕೆ ಇ ಕಲಿಯಾಗಿ, ಆಯ್ಕೆ ಇ ಧೀರನಾಗಿ. ಉತ್ತರ ಬಂದು ಆಯ್ಕೆ ಇ ಕಲಿಯಾಗಿ. ಎರಡನೇ ಮೈನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಚನೆಯಂತೆ ಉತ್ತರಿಸು. ಇದು ಸಾಧಾರಣ ಪ್ರಶ್ನೆಗಳಾಗಿದೆ. ಎಂಟನೇ ಪ್ರಶ್ನೆ, ಪರ ಪದದ ವಿರುದ್ಧಾರ್ಥಕ ಪದ ಬರೆಯಿರಿ. ಉತ್ತರ ಬಂದು ಪರಕ್ಕೆ ವಿರುದ್ಧ ಪದ ವಿರೋಧ ಎಂಬುದು ವಿರುದ್ಧಾರ್ಥಕ ಪದ ಆಗಿರುತ್ತೆ. ಒಂಬತ್ತನೇ ಪ್ರಶ್ನೆ, ಕಂದ ಪದದ ಸಮಾನಾರ್ಥಕ ಪದ ಬರೆಯಿರಿ. ಕಂದ ಪದಕ್ಕೆ ಸಮಾನಾರ್ಥಕ ಪದ ಕೂಸು ಅಥವಾ ಮಗು. ಇವು ಎರಡು ಕೂಡ ಸಮಾನಾರ್ಥಕ ಪದ ಆಗಿದೆ. ಹತ್ತನೇ ಪ್ರಶ್ನೆ, ಕಲಿ ಪದದ ನಾನರ್ಥ ಪದಗಳನ್ನು ಬರೆಯಿರಿ. ಕಲಿಗೆ ವೀರ ಅಂತಲೂ ಹೇಳ್ಬೋದು ಅಥವಾ ಕಲಿ ತಿಳಿ ಅಂತನಾದರೂ ಹೇಳ್ಬೋದು. ನಾನರ್ಥ ಪದ ಆಗಿದೆ ಇವೆರಡು. 11ನೇ ಪ್ರಶ್ನೆ, ನನ್ನ ಪದದ ಅನ್ಯವಚನ ತಿಳಿಸು. ನನ್ನ ಅನ್ಯವಚನ ಆದಾಗ ಅದು ನಮ್ಮ ಆಗುತ್ತೆ. 12ನೇ ಪ್ರಶ್ನೆ, ಇಹಪರ ಪದವನ್ನು ಸ್ವಂತ ವಾಕ್ಯದಲ್ಲಿ ಬಳಸು. ಉತ್ತರ ಇಹಪರ. ಕಾಯಕವೇ ಕೈಲಾಸ ಎಂಬುದು ಇಹಪರ ಸಾಧನಕ್ಕೆ ದಾರಿದೀಪವಾಗಿದೆ. 13ನೇ ಪ್ರಶ್ನೆ, ಈ ಲೇಖನ ಚಿಹ್ನೆಯನ್ನು ಹೆಸರಿಸು. ಇದು ಅರ್ಧ ವಿರಾಮ. 3ನೇ ಮೈನ್, ಹೊಂದಿಸಿ ಬರೆಯಿರಿ. 14ನೇ ಪ್ರಶ್ನೆ, ಇದು ಕೂಡ ಸುಲಭ ರೀತಿಲಿದೆ. ಆ ಪಟ್ಟಿ ಹಾ ಪಟ್ಟಿ, ಅದರಲ್ಲಿ ಎ ದುಡಿ, ಬಿ ಮಡಿ, ಸಿ ಕಲಿ, ಡಿ ಸವಿ, ಇ ಹೋರಾಟ. ಹಾಲ್ ಬಂದರೆ ಸೆಣಸು, ರುಚಿ, ಶ್ರಮಪಡು, ಮರಣ, ವೀರ. ಈಗ ಉತ್ತರ ನೋಡೋಣ. ಎಗೆ ದುಡಿಗೆ ಶ್ರಮಪಡು, ಬಿ ಮಡಿಗೆ ಮರಣ, ಸಿಗೆ ಕಲಿ ವೀರ, ಡಿ ಸವಿಗೆ ರುಚಿ, ಈ ಹೋರಾಟಕ್ಕೆ ಸೆಣಸು. 4ನೇ ಮೈನ್, ಕೆಳಗಿನ ಒತ್ತಕ್ಷರಗಳನ್ನು ಬಳಸಿಕೊಂಡು ಒಂದೊಂದು ಪದ ಬರೆ. ಇದು ಕೂಡ ಸುಲಭ ರೀತಿಯ ಪ್ರಶ್ನೆಗಳಾಗಿರುತ್ತೆ. 15ನೇ ಪ್ರಶ್ನೆ, ಟಾ ಕೊಟ್ಟಿದ್ದಾರೆ. ಅಕ್ಷರಕ್ಕೆ ನಾವು ಒತ್ತಕ್ಷರ ಪದಗಳನ್ನ ಬರೀಬೇಕು. ಟಾಗೆ ಹಿಟ್ಟಿಗೆ, ಸುಟ್ಟ, ಮಟ್ಟ, ಬೆಟ್ಟದಲ್ಲಿ. 16ನೇದು ಕ್ಷ, ಕ್ಷತ್ರಿಯ, ಕ್ಷಮೆ, ಕ್ಷಮೆಯಾಚನೆ, ಕ್ಷಮೆಯಾದರಿತ್ರಿ. 17ನೇದು ಶ್ರೇಯಸ್ಸು, ಶ್ರೇಷ್ಠ, ಶ್ರೇಣಿ. 18ನೇದಕ್ಕೆ ನ,
ಅನ್ನದಾತ, ಚಿನ್ನ, ಕನ್ನಡ, ಸೊನ್ನ. 5ನೇ ಮೇನ್, ಕೆಳಗಿನ ಪದಗಳನ್ನು ಕೂಡಿಸಿ ಬರೆಯಿರಿ. ಇದು ಸಾಧಾರಣ ಪ್ರಶ್ನೆಗಳಾಗಿದೆ. ತಾಯಿಯ ಪ್ಲಸ್ ಅಪ್ಪುಗೆ, ತಾಯಪ್ಪುಗೆ. 20ನೇದು, ಮರೆತೆ ಪ್ಲಸ್ ಆದರೆ ಈಸ್ ಈಕ್ವಲ್ ಟು ಮರೆತೆಯಾದರೆ. 21ನೇದು, ಅರಕೆ ಪ್ಲಸ್ ಇದು ಈಸ್ ಈಕ್ವಲ್ ಟು ಅರಕೆ ಇದು. 22ನೇದು, ಕನ್ನಡ ಪ್ಲಸ್ ಅಮ್ಮನ ಈಸ್ ಈಕ್ವಲ್ ಟು ಕನ್ನಡಮ್ಮನ. 23ನೇದು, ಕಲಿ ಪ್ಲಸ್ ಆಗಿ ಈಸ್ ಈಕ್ವಲ್ ಟು ಕಲಿಯಾಗಿ. 6ನೇ ಮೇನ್, ಕೆಳಗಿನ ಪದಗಳ ಸರಿಯಾದ ರೂಪಕ್ಕೆ ವೃತ್ತ ಹಾಕಿ. ಇದು ಸುಲಭ ರೀತಿಯ ಪ್ರಶ್ನೆಗಳಾಗಿದೆ. ಇಲ್ಲಿರೋ ಪ್ರಶ್ನೆಗಳಲ್ಲಿ ಸರಿಯಾದ ಪದಕ್ಕೆ ಮಾತ್ರ ವೃತ್ತ ಹಾಕಬೇಕು. 24ನೇ ಪ್ರಶ್ನೆಯಲ್ಲಿ ಅಪ್ಪುಗೆ ಸರಿಯಾದ ಉತ್ತರ, ಇದಕ್ಕೆ ವೃತ್ತ ಹಾಕಿದ್ದೀವಿ. 25ನೇದರಲ್ಲಿ ಹಾಲು. 26ನೇ ಪ್ರಶ್ನೆಯಲ್ಲಿ ಹರಕೆ. 27ನೇ ಪ್ರಶ್ನೆಯಲ್ಲಿ ಹೋರಾಡು. ನೆಕ್ಸ್ಟ್ 7ನೇ ಮೈನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇದು 1 ಮಾರ್ಕ್ಸ್ ಕ್ವಶನ್ ಮತ್ತು ಸುಲಭ ರೀತಿಯ ಪ್ರಶ್ನೆಗಳು. 28ನೇ ಪ್ರಶ್ನೆ, ಕನ್ನಡದ ಕಂದ ಯಾವುದನ್ನು ಮರೆಯಬಾರದು? ಉತ್ತರ, ಕನ್ನಡದ ಕಂದ ಕನ್ನಡಮ್ಮನ ಹರಕೆಯನ್ನು ಮರೆಯಬಾರದು. 29ನೇ ಪ್ರಶ್ನೆ, ಕನ್ನಡದ ಕಂದ ಯಾವುದನ್ನು ಕಾಪಾಡಬೇಕು? ಕನ್ನಡದ ಕಂದ ಕನ್ನಡವನ್ನು ಕಾಪಾಡಬೇಕು. 30ನೇ ಪ್ರಶ್ನೆ, ಯಾರ ಅಪ್ಪುಗೆ ಬಲು ಸೊಗಸಾಗಿರುತ್ತದೆ? ಉತ್ತರ, ತಾಯಿಯ ಅಪ್ಪುಗೆ ಬಲು ಸೊಗಸಾಗಿರುತ್ತದೆ. 31ನೇ ಪ್ರಶ್ನೆ, ಯಾರ ನುಡಿ ಬಾಳಿಗೆ ಶ್ರೇಯಸ್ಸಾಗಿರುತ್ತದೆ? ಉತ್ತರ, ಗುರುವಿನ ನುಡಿ ಬಾಳಿಗೆ ಶ್ರೇಯಸ್ಸು ಆಗಿರುತ್ತದೆ. 32ನೇ ಪ್ರಶ್ನೆ, ಕನ್ನಡದ ಕಂದ ಯಾವುದಕ್ಕಾಗಿ ದುಡಿದು ಮಡಿಯಬೇಕು? ಉತ್ತರ, ಕನ್ನಡದ ಕಂದ ತಾಯ್ನಾಡಿಗೆ ದುಡಿದು ಮಡಿಯಬೇಕು. 8ನೇ ಮೈನ್, ಈ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. 33ನೇ ಪ್ರಶ್ನೆ, ಇದು 2-3 ವಾಕ್ಯ ಮತ್ತು ಕಠಿಣ ಪ್ರಶ್ನೆಗಳಾಗಿರುತ್ತೆ. ಗುರುವಿನೊಳುಡಿಯಂತೆ ಶ್ರೇಯಸ್ಸು ಬಾಳ್ಗೆ, ತಾಯ್ನಾಡಿ ದುಡಿದು ಮಡಿ ಇಹಪರಗಳಿಗೆ. ಈ ಸಾಲುಗಳು ಭಾವಾರ್ಥವನ್ನು ಬರೆಯಿರಿ. ಈ ಸಾಲಿಗೆ ಭಾವಾರ್ಥ, ಗುರುವಿನಿಂದ ಕನ್ನಡ ನುಡಿಯನ್ನು ಕಲಿತು ಜೀವನದಲ್ಲಿ ಏಳಿಗೆ ಹೊಂದು ಈ ನಿನ್ನ ತಾಯಿ ನುಡಿಯಾದ ಕನ್ನಡಕ್ಕೆ ಕೆಲಸ ಮಾಡು, ಈ ನುಡಿಗಾಗಿಯೇ ಜೀವನ ತ್ಯಜಿಸು ಎಂದಿದ್ದಾರೆ. ನೆಕ್ಸ್ಟ್ 34ನೇ ಪ್ರಶ್ನೆ, ಆವರಣದಲ್ಲಿ ಕೊಟ್ಟಿರುವ ಪದಗಳನ್ನು ಬಳಸಿ ಕವಿತೆಯನ್ನು ಪೂರ್ಣಗೊಳಿಸಿ. ಇದು ಸುಲಭವಾಗಿರುತ್ತೆ. ಇಲ್ಲೊಂದಷ್ಟು ಪದಗಳನ್ನ ಕೊಟ್ಟಿದ್ದಾರೆ, ಆದ್ದರಿಂದ ನಾವು ಕವಿತೆಯನ್ನು ಮಾಡಬೇಕು. ಉತ್ತರ ಇಲ್ಲಿದೆ ನೋಡಿ. ಹಳದಿ ಬಣ್ಣದ ಮಾವು, ಮಕ್ಕಳ ಇಷ್ಟದ ಚಾಕೊಲೇಟ್, ಕೆಂಪು ಬಣ್ಣ ಸೇಬು, ಕರಡಿ ಇಷ್ಟದ ಹಲಸಿನ ಹಣ್ಣು, ಬಡವರ ಸೇಬು ಸೀಬೆ ಹಣ್ಣು. 9ನೇ ಮೈನ್, ಈ ಪ್ರಶ್ನೆಗಳಿಗೆ 4-5 ವಾಕ್ಯಗಳಲ್ಲಿ ಉತ್ತರಿಸು. ಇದು ಕೂಡ ಕಠಿಣ ಪ್ರಶ್ನೆ ಆಗಿರುತ್ತೆ. 35ನೇ ಪ್ರಶ್ನೆ, ಕನ್ನಡಮ್ಮನ ಹರಕೆ ಪದ್ಯದ ತಿರುಳನ್ನು ನಿನ್ನ ವಾಕ್ಯದಲ್ಲಿ ಬರೆ. ಉತ್ತರ, ರಾಷ್ಟ್ರಕವಿ ಕುವೆಂಪು ಅವರು ಕನ್ನಡ ನಾಡು, ಕನ್ನಡ ನುಡಿ ಹಾಗೂ ಈ ನಾಡಿಗೆ ನಾವು ಸಲ್ಲಿಸುವ ಸೇವೆ ಕುರಿತು ವಿವರಿಸಿದ್ದಾರೆ. ಎಂದೆಂದಿಗೂ ಕನ್ನಡಕ್ಕಾಗಿ ಹೋರಾಡು, ಕನ್ನಡವನ್ನು ರಕ್ಷಿಸು ಮತ್ತು ಕನ್ನಡಕ್ಕಾಗಿ ಕೆಲಸ ಮಾಡು ಎನ್ನುತ್ತಾರೆ. ತಾಯಿಯ ಜೋಗುಳದ ಹರಕೆ ಇದು. ಈ ಕನ್ನಡವನ್ನು ಮರೆಯದಿರು, ನೀನು ಮರೆತರೆ ತಾಯಿಯನ್ನು ಮರೆತಂತೆ ಎನ್ನುತ್ತಾರೆ. ಈ ನಮ್ಮ ಕನ್ನಡ ನಾಡು, ಕನ್ನಡ ನುಡಿ ತಾಯಿಯ ಹಾಲಿನಂತೆ ರುಚಿ. ಬಾಯಿಯಲ್ಲಿ ಕನ್ನಡ ನುಡಿದರೆ ಸವಿಜೇನು ಬಾಯಿಯಲ್ಲಿ ಇದ್ದಂತೆ. ಈ ನಮ್ಮ ನುಡಿ ತಾಯಿಯನ್ನು ಅಪ್ಪಿಕೊಂಡಾಗ ಎಷ್ಟು ಆನಂದ ಮಗುವಿಗೆ ಆಗುತ್ತದೆಯೋ ಅಷ್ಟೇ ಆನಂದ ಈ ಕನ್ನಡ ನುಡಿಯಲ್ಲಿದೆ ಎನ್ನುತ್ತಾರೆ. ಗುರುವಿನಿಂದ ಈ ನುಡಿಯನ್ನು ಕಲಿತು ಜೀವನದಲ್ಲಿ ಏಳಿಗೆ ಹೊಂದು ಈ ನಿನ್ನ ತಾಯಿ ನುಡಿಯಾದ ಕನ್ನಡಕ್ಕೆ ಕೆಲಸ ಮಾಡು, ಈ ನುಡಿಗಾಗಿಯೇ ಜೀವನ ತ್ಯಜಿಸು ಎಂದಿದ್ದಾರೆ ಕವಿ. ದಿನತೆಯಿಂದ ಕನ್ನಡಮ್ಮನ ಹರಕೆಯನ್ನು ಮರೆಯದಿರು ಕಂದ ಚಿನ್ನ ಎಂದು ಹೇಳುತ್ತಾರೆ. ಮರೆತೆಯಾದರೆ ನೀನು ಮರೆತಂತೆ ನನ್ನನ್ನು ಎನ್ನುತ್ತಾರೆ. ಎಂದೆಂದಿಗೂ ನೀ ಕನ್ನಡಕ್ಕಾಗಿ ವೀರನಾಗಿ ಹೋರಾಡು ಎಂದು ಈ ಪದ್ಯದಲ್ಲಿ ಓದುಗರಿಗೆ ಕವಿ ಕರೆ ನೀಡಿದ್ದಾರೆ. 10ನೇ ಮೈನ್, 36ನೇ ಪ್ರಶ್ನೆ, ಈ ಪದ್ಯ ಭಾಗವನ್ನು ಪೂರ್ಣಗೊಳಿಸಿರಿ. ಇದು ಸುಲಭ ರೀತಿಯಲ್ಲಿ ಇರುತ್ತೆ. ಇಲ್ಲಿ ಪದ್ಯ ಭಾಗ ಕೊಟ್ಟಿದ್ದಾರೆ, ಇದನ್ನು ನಾವು ಪೂರ್ಣಗೊಳಿಸಬೇಕು.
ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ, ಕನ್ನಡಮ್ಮನ ಹರಿಕೆ ಮರೆಯದಿರು ಚಿನ್ನ. ಇಲ್ಲಿಗೆ ಒಟ್ಟು LBA ಆಧಾರಿತ 36 ಪ್ರಶ್ನೆಗಳು ಮತ್ತು ಉತ್ತರಗಳು ಮುಕ್ತಾಯ. ನೆಕ್ಸ್ಟು ನಾವು ಘಟಕ ಪರೀಕ್ಷೆಗೆ 25 ಮಾರ್ಕ್ಸ್ಗೆ ತೆಗೆದಿರುವ ಪ್ರಶ್ನೆ ಪತ್ರಿಕೆ ಇದು. 4ನೇ ತರಗತಿ ವಿಷಯ ಕನ್ನಡ, ಘಟಕ ಪರೀಕ್ಷೆ ಕನ್ನಡಮ್ಮನ ಹರಿಕೆ, ಒಟ್ಟು 25 ಅಂಕಗಳು. LBA ಘಟಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ. ಈಗ ನಾವು ಓದಿದ್ವಲ್ಲ 36 ಪ್ರಶ್ನೆ, ಆ ಪ್ರಶ್ನೆಗಳಲ್ಲೇ ಆಯ್ಕೆ ಮಾಡ್ಕೊಂಡಿರೋವಂಥ ಪ್ರಶ್ನೆ ಪತ್ರಿಕೆ ಇದು. ಒಟ್ಟು 25 ಮಾರ್ಕ್ಸ್ಗೆ ಪ್ರಶ್ನೆ ಪತ್ರಿಕೆಯನ್ನು ಮಾಡಲಾಗಿದೆ.